ಹಾಯ್ ಗುರು, ಎಲ್ರಿಗೂ ಗುಡ್ ಈವ್ನಿಂಗ್. ಈಗ ನಾವು ಹೊರಡ್ತಾ ಇದ್ದೀವಿ ಅರುಣಾಚಲೇಶ್ವರ, ತಿರುವಣ್ಣಾಮಲೆಯಲ್ಲಿಂತಿರುವಂತಹ ಅರುಣಾಚಲೇಶ್ವರನ ದರ್ಶನ ಮಾಡೋದಕ್ಕೆ. ಒಂದು 6 ಗಂಟೆ ಆಗಿದೆ ಸಂಜೆ, ಹೊರಟಿದ್ದೀವಿ. ಅರೌಂಡ್ 4 ಅವರ್ಸ್ ಜರ್ನಿ ಇದೆ. ಆ 4 ಅವರ್ಸ್ ರೀಚ್ ಆಗಿ ಅರುಣಾಚಲೇಶ್ವರನ ದರ್ಶನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೂ ಒಂದು ದರ್ಶನ ಪಡೆಯುವಂತಹ ಒಂದು ಅವಕಾಶ ಸಿಗಲಿ ಅಂತ ಬೇಡ್ಕೊತೀನಿ. ಸಂಜೆ 6 ಆಗಿದ್ದು, ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇದೆ. ಬಟ್ ಮಳೆ ಬಿದ್ದಿರೋ ಕಾರಣ ರೋಡ್ ಸ್ವಲ್ಪ ಸ್ಲಿಪ್ಪರಿ ಇದೆ. ಬಟ್ ಓಕೆ, ನಾಟ್ ಎ ಬ್ಯಾಡ್ ಥಿಂಗ್. ಓಡೋದು ಸ್ವಲ್ಪ ಮಜಾ ಬರುತ್ತೆ. ಆ್ಯಕ್ಚುಲಿ ನೈಟ್ ಜರ್ನಿ ಟೈಮಲ್ಲಿ ಮಳೆ ಬಿದ್ದಿದೆ ಅಂದರೆ ಆ ಫೀಲೇ ಬೇರೆ ರೀತಿ ಇರುತ್ತೆ. ಎಲ್ಲರೂ ಒಂದು ಸತಿ ಅದನ್ನ ಫೀಲ್ ಮಾಡಬೇಕು, ಅದು ಆವಾಗ ಅವರಿಗೆ ಅರ್ಥ ಆಗುತ್ತೆ. ಶಾಕ್ ಆಗಬೇಡ್ರಿ, ಎಲ್ಲೋ ಪರ್ವತಕ್ಕೆ ಬಂದಿದ್ದೀರಿ ಅಂತ. ಇನ್ನು ನಮ್ಮ ಕರ್ನಾಟಕ ಬಿಟ್ಟು ತಮಿಳ್ನಾಡು ಎಂಟ್ರಿ ಆಗ್ತಾ ಇದ್ದೀರಿ ಕೃಷ್ಣಗಿರಿ ಪಾಸ್ ಆಗಿ. ಸೊ ದಟ್ ವ್ಯೂ ಚೆನ್ನಾಗಿದೆ ನೋಡೋದಕ್ಕೆ. ಮೇ ಬಿ ನೈಟ್ ಟೈಮ್ ಕಾಣಲ್ಲ ಅನ್ಕೊತೀನಿ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಹಂಗೆ. ಐ ಥಿಂಕ್ ಕೋಲಾರಿಂದ ನಾವು ತಿರುವಣ್ಣಾಮಲೆಗೆ ಹೋಗೋ ಒಂದು ರೋಡ್ ಏನಿದೆ, ಟು ಬಿ ಆನೆಸ್ಟ್, ಲೈಕ್ ಹಾಸನ್ ಅಥವಾ ಮಡಿಕೇರಿ ಆ ಕ್ಲೈಮೇಟ್ ಏನಿದೆಯೋ ಆ ಥರ ಸ್ವಲ್ಪ ಫೀಲ್ ಆಗುತ್ತೆ. ಆ ರೋಡ್ ಆಗಲಿ ಅಥವಾ ಸರೌಂಡಿಂಗ್ ಇರುವಂತಹ ಏನು ಪ್ರಕೃತಿ ಇದೆ, ಸೊ ನಮಗೆ ಅದು ಸ್ಲೈಟಾಗಿ ಫೀಲ್ ಆಗುತ್ತೆ. ಸ್ಟಿಲ್ ಇನ್ನು ತಿರುವಣ್ಣಾಮಲೆಗೆ ಇನ್ನೊಂದು 104 ಕಿಲೋಮೀಟರ್ಸ್ ಇದೆ. ಇನ್ನೊಂದು 1 ಅವರ್ ಅಥವಾ 1.5 ಅವರಲ್ಲಿ ರೀಚ್ ಆಗ್ಬೋದು. ರೋಡ್ಸ್ ಮಾತ್ರ ಚೆನ್ನಾಗಿದೆ. ಸ್ಟ್ಯಾಂಡರ್ಡ್ ಆಫ್ ಏನು ರೋಡ್ಸ್ ಹೇಳಬೇಕು ಅದು ಪರ್ಫೆಕ್ಟ್ ಆಗಿದೆ. ಸೊ ದಟ್ ರೈಡರ್ಸ್ಗೂ ಇನ್ನೂ ಹೆಚ್ಚಿಗೆ ಸ್ಟ್ರೆಸ್ ಆಗುವಂಥ ಸೀನೇ ಇಲ್ಲ. ನಮ್ಮ ಕರ್ನಾಟಕ ಗಾಡಿನ ತಮಿಳ್ನಾಡಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆದರೂ ನಮ್ಮ ರಾಜ್ಯ ನಮ್ಮ ನಮಗೆ ನಮ್ಮವ್ರನ್ನ ಬಿಟ್ಕೊಡಂಗೆ ಇಲ್ಲ ನೋಡಿ. ಇಲ್ಲೇ ಕಾಣ್ತಾ ಇದೆ, ಒಂದು ತಮಿಳ್ನಾಡು, ಒಂದು ಕರ್ನಾಟಕ. ಯಾವಾಗಲೂ ಕರ್ನಾಟಕ ಮುಂದೆನೇ ಇರುತ್ತೆ. ಕಾಮಿಡಿ ಮಾಡ್ತಾ ಇದ್ದೀನಿ, ನಮ್ಮ ಬೇಡ್ರೆ ಸೀರಿಯಸ್. ಇನ್ನು ತಿರುವಣ್ಣಾಮಲೈ ಇನ್ನೊಂದು 102 ಕಿಲೋಮೀಟರ್ಸ್ ಇದೆ. ಜರ್ನಿ ಹಿಂಗೆ ಮುಂದೆ ಆಗುತ್ತೆ. ಮುಂದೆ ಸಿಗೋಣ, ದೇವಸ್ಥಾನದ ಗೋಪುರ ಹತ್ರ ಸಿಗೋಣ. ಇನ್ನು ಜರ್ನಿನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಈ ಕೈಂಡ್ ಆಫ್ ರಶ್ ಇದೆ ಅಂದರೆ ವಾವ್, ಎಷ್ಟು ಜನ ಬರ್ತಾ ಇದ್ದಾರೆ. ಇದು ನೋಡೋ ನನಗೊಂದು ಅರ್ಥ ಆಗುತ್ತೆ. ಏನು ಮಚ್ಚ, ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಪವಿತ್ರವಾಗಿದೆ, ಎಷ್ಟು ಜನ ಬಿಲೀವ್ ಮಾಡ್ತಾರೆ ಅಂತಂದ್ಬಿಟ್ಟು. ಸುಮಾರು ಜನ ಅಂತಾರೆ ಯಾರು ಹಿಂದೂ ಸಂಸ್ಕೃತಿ ಫಾಲೋ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು. ಇಲ್ಲೇ ಇಷ್ಟೊಂದು ಲಕ್ಷಾಂತರ ಜನ ಒಬ್ಬ ದೇವ್ರ ದರ್ಶನ ಮಾಡೋಕ್ಕೆ ಇಷ್ಟೊಂದು ಏನು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಭಕ್ತಿಯಿಂದ ಇರುತ್ತೆ ಹೇಳು. ವಾವ್ ವಾವ್, ಕಣ್ಣಾಡ್ಸಿದ ಕಡೆ ಎಲ್ಲ ಜನ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗಲೇ ಇಷ್ಟೊಂದು ಜನ ಅಂದರೆ ಆ ದೇವ್ರ ಹತ್ರ ಎಷ್ಟು ಶಕ್ತಿ ಇರುತ್ತೆ ಅಂತ. ಅದು ಹೆಂಗಸರು, ವಯಸ್ಸಾದವರು, ಮುದುಕರು, ಹುಡುಗರು ಎಲ್ಲರೂ ಇದ್ದಾರೆ ಗುರು. ವಾವ್, ಇಲ್ಲಿ ಮೇನ್ ಗೋಪುರ ಸ್ಟಾರ್ಟು. ಇಲ್ಲಿ ದೀಪ ಅಂಟಿಸಿ ಮುಂದೆ ಹೋಗಿ ಎಲ್ಲ ಲಿಂಗಗಳನ್ನ ದರ್ಶನ ಮಾಡೋಕ್ಕೆ ಮುಂಚೆ ಇಲ್ಲಿ ಫಸ್ಟು ಕರ್ಪೂರ ಅಂಟಿಸಿ ಮತ್ತೆ ಮುಂದೆ ಹೋಗಬೇಕು. ಸೊ ಇಲ್ಲಿ ಏನು ಕಾಣ್ತಾ ಇದೆ, ಈ ಎಲ್ಲ ಕರ್ಪೂರ ಅಂಟಿಸಿರೋದೆ.
ಇದು ಸ್ಟಾರ್ಟಿಂಗ್ ಪಾಯಿಂಟ್. பரிசுத்தத்திற்கு சாட்சி, பாரம்பரியத்திற்கு அத்தாட்சி, காந்தியின் மகிழ்ச்சியின் அடையாளமாய். ಜಸ್ಟ್ ಈಗ ರೀಚ್ ಆಗಿದ್ದೀರಿ ಸ್ಟಾರ್ಟಿಂಗ್ ಪಾಯಿಂಟಿಗೆ. ಇಲ್ಲಿಂದ ಕರ್ಪೂರ ಅಣಿಸಿ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಕರ್ಪೂರ ಆರತಿ ಸ್ಟಾರ್ಟ್ ಮಾಡಿ ದೇವನ ನಡಿ ನಡಿ ನಡಿ. அருகாமையிலேயே திருடர்கள் இருக்கலாம். நீங்கள் அணிந்திரும் நகைகள் மீதும் ಜಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಅರೌಂಡ್ ಕರ್ಪೂರ ಅಣಿಸಿ ಗಿರಿ ಪ್ರದರ್ಶನ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಟೋಟಲ್ 14 ಕಿಲೋಮೀಟರ್ ಇದೆ. 14 ಕಿಲೋಮೀಟರ್ಲಿ ಒಂದೊಂದು ಕಿಲೋಮೀಟರ್ಗೆ ಒಂದೊಂದು ಲಿಂಗ ಸಿಗುತ್ತೆ. ಸೊ ಈಗ ಒಂದೊಂದು ಲಿಂಗ ನಮಸ್ಕಾರ ಮಾಡಿಕೊಂಡು ಕೊನೆಗೆ ಈ ಪರ್ವತನ ಸುತ್ಕೊಂಡು ಬಂದು ಮತ್ತು ಕರ್ಪೂರ ಎಲ್ಲಿ ಅಣಿಸಿರ್ತೀರೋ ಅಲ್ಲೇ ಬಂದು ಪುನಃ ನಮಸ್ಕಾರ ಮಾಡಿದ್ರೆ ಕಂಪ್ಲೀಟ್ ಗಿರಿ ಪ್ರದರ್ಶನ ಮುಗಿಯುತ್ತೆ. ಸೊ ಫೈನಲಿ ಒಂದು ಗಿರಿ ಪ್ರದರ್ಶನ ಸ್ಟಾರ್ಟ್ ಆಗಿ ಸುಮಾರು ಒಂದು 10-15 ನಿಮಿಷ ಆಗಿದೆ. ಈಗ ನಾವು ಮೊದಲನೇ ಲಿಂಗ ನಮ್ಮನ್ನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಸೊ ಇಲ್ಲಿದ್ದಾರೆ ನಮ್ಮ ದೋಸ್ತ. ಸೊ ಎಲ್ಲಿ ನೋಡಿದ್ರು ಬರೀ ಜನನೇ ಕಾಣಿಸ್ತಾ ಇದ್ದಾರೆ. ನೋಡಿ ಒಂದ್ಸತಿ ಲುಕ್. ಎಲ್ಲಿಂದ ಎಲ್ಲಿ ಕಣ್ಣು ಹಾಯಿಸೋದು ಬರೀ ಜನನೇ. ಐ ಥಿಂಕ್ ಇದು ಬೆಟರ್ ಅನ್ಸುತ್ತೆ. ಲಾಸ್ಟ್ ಟೈಮು ಸುಮಾರು 2 ಲಕ್ಷ ಅಲ್ಲ 45 ಲಕ್ಷ ಜನ ಏನೋ ಒಂದೇ ದಿನ ಬಂದು ಇಲ್ಲಿ ಅಸೆಂಬಲ್ ಆಗಿದ್ರಂತೆ. ಸೊ ಆ ಕೈಂಡ್ ಆಫ್ ಕ್ರೌಡ್ ಇಲ್ಲಿತ್ತು. ನಮ್ಮ ಪುಣ್ಯ ಇವತ್ತು ಜನ ಕಡಿಮೆ ಇದ್ದಾರೆ, ಒಳ್ಳೆ ದರ್ಶನ ಸಿಗ್ತಾರೆ. ಈಗ ನಾವು ಹೋಗ್ತಾ ಇರುವಂತಹ ಲಿಂಗ ಯಮಲಿಂಗ, 2ನೇ ಲಿಂಗ. ಈಗ ನೀವು ನೋಡ್ತಾ ಇದ್ದೀರ. ಇಲ್ಲಿರುವಂತಹ ಲಿಂಗ ಯಮಲಿಂಗ. ಈಗ ನಾವು ನೋಡ್ತಾ ಇರೋ ಲಿಂಗ 5ನೇ ಲಿಂಗ 4ನೇ ಲಿಂಗ ನೈಋತಿ ಲಿಂಗ. ಸೊ ಕಂಟಿನ್ಯೂಸ್ ಆಗಿ 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಸತತವಾದ ನಡಿಗೆ ಆದಮೇಲೆ ಸಿಗುವಂತಹ ಲಿಂಗ ನೈಋತಿ ಲಿಂಗ. ಅದು ಸೂರ್ಯಲಿಂಗಂ. ಈಗ ನೋಡ್ತಾ ಇರುವಂತಹ ಲಿಂಗ ವರುಣಲಿಂಗ. 7ನೇದಲ್ಲ? 7ನೇ ಲಿಂಗ ಆದಂತಹ ವರುಣಲಿಂಗನ ದರ್ಶನ ಇಲ್ಲಿ ನಡೀತಾ ಇದೆ. ಈಗ ನೋಡ್ತಾ ಇರುವಂತಹ ಲಿಂಗ ವಾಯುಲಿಂಗ.
ಫೈನಲಿ ಸಮಯ 4 ಗಂಟೆ. ಸೊ 11 ಕಿಲೋಮೀಟರ್ನ ಸ್ಟಾರ್ಟ್ ಮಾಡಿದ್ದು 1:15, ಈಗ 4 ಗಂಟೆ. ಸೊ 4 ಗಂಟೆ ಅಂದರೆ ಅರೌಂಡು 1 ಅವರ್ಗೆ 4.5 ಕಿಲೋಮೀಟರ್ ನಾವು ಮುಂದೆ ಬಂದಿದ್ದೀವಿ, ಎಲ್ಲೂ ನಿಲ್ಲಿಸ್ದಿರಾನೆ. ಫೈನಲಿ ವಿ ಎಂಟರ್ಡ್ ರಾಜಗೋಪುರಂ. ಟೈಮ್ 4:45. ಸಕ್ಸಸ್ಫುಲಿ 14 ಕಿಲೋಮೀಟರ್ ಈಗ वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಸಿದ್ಧಿ ಏನು ಅಂತಂದರೆ, ಕಾಶಿ ವಿಶ್ವನಾಥ ಅಂದರೆ ಕಾಶಿಯಲ್ಲಿರುವಂತಹ ಈಶ್ವರನ ದರ್ಶನ ಮಾಡಿದ್ರೆ ನಮ್ಮಿರೋ ಪಾಪಕ್ಕೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾರಿಗೆ ಕಾಶಿ ಹೋಗೋಕ್ಕಾಗಲ್ಲ, ಸೊ ಅಂಥವ್ರು ಅರುಣಾಚಲೇಶ್ವರನ ನೆನೆಸ್ಕೊಂಡ್ರೆ ಅವರಿಗೆ ಪಾಪ ವಿಮುಕ್ತಿ ಆಗುತ್ತೆ ಅಂತಂದ್ಬಿಟ್ಟು ಒಂದು ನಮ್ಮ ಪುರಾಣದಲ್ಲಿ ಮೆನ್ಷನ್ ಆಗಿದೆ ಅಂತೆ. ನಮ್ಮ ಏನು 18 ಪುರಾಣಗಳಿದೆ, 18 ಪುರಾಣದಲ್ಲಿ ಒಂದು ಪುರಾಣದಲ್ಲಿ ಇದು ಮೆನ್ಷನ್ ಆಗಿದೆ. ಸೊ ಅದರಿಂದ ಯಾರ್ಯಾರಿಗೆ ಅವಕಾಶ ಸಿಗುತ್ತೋ, ಸಮಯ ಸಿಗುತ್ತೋ, ದಯವಿಟ್ಟು ಒಂದು ಸತಿ ಅದು ದರ್ಶನ ಮಾಡಿ. ನೆಕ್ಸ್ಟ್ ಇದೇ 2024 ಡಿಸೆಂಬರ್ 13ನೇ ತಾರೀಕಿಂದ 20 ಅಥವಾ 21ನೇ ತಾರೀಕುವರೆಗೂ, ಅಂದರೆ ಕಾರ್ತಿಕ ಮಾಸ ಕೊನೆ ಆಗೋ ಟೈಮಲ್ಲಿ ಕಾರ್ತಿಕ ದೀಪಂ ಅಂತಂದ್ಬಿಟ್ಟು ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಅದಷ್ಟು ಎಲ್ಲರೂ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿಲ್ಲ ನಾನು ಕೇಳ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋಲಿ ಸಿಗೋಣ.